ಲಾಲ್ಬಾಗ್ನಲ್ಲಿ ಕಲರ್ಫುಲ್ ಹೂಗಳ ಕಲರವ. 217ನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಚಾಲನೆ. 2.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ಲವರ್ ಶೋ. ಗಣರಾಜ್ಯೋತ್ಸವ ಅಂಗವಾಗಿ ತೋಟಗಾರಿಕೆ ಇಲಾಖೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. 217ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಮಹರ್ಷಿ ವಾಲ್ಮೀಕಿ ಹಾಗೂ ರಾಮಾಯಣದ ಬಗ್ಗೆ ಹೂವಿನ ಪ್ರತಿಕೃತಿ ಪ್ರಮುಖ ಆಕರ್ಷಣೆಯಾಗಿದೆ. ತೋಟಗಾರಿಕಾ ಸಚಿವ ಎಸ್ ಮಲ್ಲಿಕಾರ್ಜುನ್ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಲಾಲ್ಬಾಗ್ನ ಗ್ಲಾಸ್ ಹೌಸ್ನಲ್ಲಿ ನೆರವೇರಿಸ್ತಾ ಇದ್ದೀವಿ. ಈ ಬಾರಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ವಿಷಯವನ್ನು ಆಧರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಸೊ ಈಗ ತಾನೇ ತಾವು ನೋಡಿದ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸೊ ಅವರ ಜೊತೆಯಲ್ಲಿ ನಮ್ಮ ತೋಟಗಾರಿಕೆ ಸಚಿವರು ಹಾಗೂ ರಾಮಲಿಂಗಾರೆಡ್ಡಿ ಅವರು ಸಚಿವರು ಆಗಿರ್ತಕ್ಕಂಥವ್ರು ಮತ್ತು ಜಮೀರ್ ಅಹಮದ್ ಅವರು ಸಚಿವರು ಆಗಿರ್ತಕ್ಕಂಥವ್ರು ಅವ್ರ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟನೆ ಮಾಡಿ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ತುರ್ತು ಇರೋದ್ರಿಂದ ಅವರು ನಿರ್ಗಮಿಸಿದ್ದಾರೆ. ಸೊ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಸಾರ್ವಜನಿಕರಿಗೆ ಈಗ ನಾವು ಬಿಟ್ಕೊಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರಿಗೂ ಇದರ ಪ್ರದರ್ಶನವನ್ನ ವೀಕ್ಷಣೆಯನ್ನ ಹೆಚ್ಚು ಬಂದು ಮಾಡಲಿ ಅಂತ ನಾನು ಕೋರ್ಕೊಳ್ತೀನಿ. ಇನ್ನು ಲಾಲ್ಬಾಗ್ ಫ್ಲವರ್ ಶೋಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದ್ದೂರಿಯಾಗಿ ಚಾಲನೆ ನೀಡಿದ್ರು. ಸಿಎಂ ಜೊತೆ ಸಚಿವ ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್ ಖಾನ್, ಶಾಸಕ ಉದಯ ಗರುಡಾಚಾರ್ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ರು. ತುಂಬ ಖುಷಿ ಆಯಿತು. ಫಸ್ಟ್ ಡೇ ಫಸ್ಟ್ ಶೋ ನೋಡ್ದಂಗೆ ಆಗ್ತಾ ಇದೆ. ಸಿದ್ದರಾಮಣ್ಣನ ನೋಡಿದ್ವಿ, ಅದು ತುಂಬ ಖುಷಿ ಆಯಿತು. ಫ್ರೆಶ್ ಆಗಿದೆ ಹೂವೆಲ್ಲ, ತುಂಬಾ ಖುಷಿ ಆಯಿತು. ನಾವು ಆರ್ ನಗರಿಂದ ಬಂದಿದ್ದೀವಿ, ಯೋಗ ಭವನಿಂದ. ಇಲ್ಲ ಸಿಗಲ್ಲ. ಈ ಸರ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ, ಹಿಸ್ಟ್ರಿದೆಲ್ಲ ಬಗ್ಗೆ ತಿಳಿಯುತ್ತೆ ಅಲ್ವಾ. ಈಗ ಈ ಬಾರಿ 2.75 ಕೋಟಿ ರು ವೆಚ್ಚದಲ್ಲಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು 32 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಕಲಾಕೃತಿಗೆ ಬಳಸಲಾಗಿದೆ. ಮಕ್ಕಳಿಗೆ ರಾಮಾಯಣವನ್ನು ವಿಭಿನ್ನ ರೀತಿಯಲ್ಲಿ ಪರಿಚಯಿಸಲಾಗಿದೆ. ಇಂದಿನಿಂದ ಜನವರಿ 26ರವರೆಗೂ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು 10 ಲಕ್ಷ ಮಂದಿ ಆಗಮಿಸುವ ನಿರೀಕ್ಷೆ ಇದೆ. ಹೂಗಳಲ್ಲಿ ಕಂಡುಬಂದ ವಾಲ್ಮೀಕಿ ಥೀಮ್ ಕಂಡು ಪ್ರೇಕ್ಷಕರು ಫುಲ್ ಫಿದಾ ಆದ್ರು. It's amazing. I'm coming after so many years, and I came when I was a small kid, and just to see all the flowers so beautifully maintained, the arrangements, so much of effort has gone into it. Very, very good, very beautiful. Ramayana theme, adi ishta. Very educational. I wish I had bought my small son. Avrige school ide ivaga adakke ilva. Nana amma and mother-in-law hatra we came together. ದೇಶ ವಿದೇಶ ಲಗ್ಗೆ ಇಟ್ಟಿವೆ. ವಿಧ ವಿಧದ ಹೂಗಳನ್ನು ನೋಡಿ ಬೆಂಗಳೂರಿನ ನಿವಾಸಿಗಳು ಮೂಕ ವಿಸ್ಮಿತರಾದ್ರು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಲಕ್ಷ್ಮಿ, ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.